ಕರ್ತನೂ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವಜನರೇ, ವಿಶ್ವಾಸಿಗಳೇ ಮತ್ತು ಅನೇಕ ದೇವ ಸೇವಕರೇ, ನಿಮ್ಮ ಪ್ರತಿಯೊಬ್ಬೊಬ್ಬರನ್ನ ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ಮತ್ತೊಂದು ವರ್ತಿಯಾಗಿ ವಂದಿಸ್ತಾ ಇದ್ದೀನಿ. ಪ್ರಿಯರೇ, ಪ್ರತಿಯೊಂದು ದಿನ ನೀವು ದೇವರ ವಾಕ್ಯವನ್ನ ಕೇಳಿ ಆಶೀರ್ವದಿಸಲ್ಪಡ್ತಾ ಇದ್ದೀರಾ. ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನ ಮಾಡ್ತಾ ಇದೀವಿ. ಅದು ಮಾತ್ರವಲ್ಲ ಪ್ರಿಯರಾದವರೇ, ಅನೇಕರು ತಮ್ಮ ಜೀವಿತದಲ್ಲಿ ನಾನಾ ರೀತಿಯಾದ ಪ್ರತಿಫಲಗಳನ್ನ ಕಾಣದಂತೆ, ನಾನಾ ರೀತಿಯಾದ ಕಾರ್ಯದಲ್ಲಿ ಸೋತು ಹೋದುವರಂತೆ ಇನ್ನ ಮುಂದೆ ಏನ್ ಮಾಡ್ಬೇಕು ಎಂಬುದಾಗಿ ಅನೇಕರು ತವಕೊಳ್ಳವರಾಗಿ ಇದ್ದಾರೆ. ಆದರೆ ಪ್ರಿಯರಾದವರೇ, ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ ಮುಂದಕ್ಕೆ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡಲು ಹೋಗೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆಯ ತಂದೆಯೇ, ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಸಮಯ ದೇವರೇ, ನಿನ್ನ ವಾಕ್ಯವನ್ನ ದೇವರೇ ನಿನ್ನ ಮಕ್ಕಳೊಂದಿಗೆ ಮಾತನಾಡಿ ಬಲಪಡಿಸು ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ. ಓಕೆ ಪ್ರಿಯರಾದವರೇ, ನಾನು ವಾಕ್ಯವನ್ನ ಓದಿ ನಿಮಗೆ ಅನೇಕ ಕಾರ್ಯಗಳನ್ನ ದೇವರ ವಾಕ್ಯದಲ್ಲಿ ತಿಳಿಯಪಡಿಸುತ್ತಾರೆ. ದೇವರ ವಾಕ್ಯದಲ್ಲಿ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರು ಹೇಗೆ ಆಗಿದ್ದಾನೆ, ದೇವರು ಎಂತವನಾಗಿದ್ದಾನೆ, ದೇವರು ತನ್ನ ಮಕ್ಕಳಿಗೆ, ತನ್ನ ಪ್ರೀತಿಸಿದಂತ ಮಕ್ಕಳಿಗೆ, ತನ್ನನ್ನ ಆರಾಧಿಸುವಂತ ಮಕ್ಕಳಿಗೆ ದೇವರು ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕಾಗಿಯೇ ಕೀರ್ತನೆ 62ನೇ ಅಧ್ಯಾಯ 12ನೇ ವಾಕ್ಯ ಹೇಳುತ್ತದೆ, ಕರ್ತನೆ, ನೀನು ಪ್ರೀತಿ ಸ್ವರೂಪನಾಗಿ ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಕ್ಕೆ ತಕ್ಕ ಪ್ರತಿಫಲವನ್ನ ಕೊಡುವತನಲ್ಲದೆ. ದೇವರು ಅವನವನ ಪ್ರತಿಯೊಬ್ಬೊಬ್ಬರ ಕೃತ್ಯಗೆ ತಕ್ಕಂತೆ ಪ್ರತಿಫಲವನ್ನ ಕೊಡುವಂತ ಕರ್ತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಯಾಕಂದ್ರೆ ಪ್ರಿಯರಾದವರೇ, ಈ ದಿನಮಾನದಲ್ಲಿ ನೋಡಬೇಕಂದ್ರೆ ಕರ್ತನನ್ನ ಎಷ್ಟಾಗಿ ನಾವು ಆತನನ್ನು ಆರಾಧಿಸುವರಾಗಿ, ಆತನ ಆಜ್ಞೆಗಳನ್ನ ಪಾಲಿಸುವರಾಗಿ, ಆತನ ಹೇಳಿದ ಕಟ್ಟುನಿಟ್ಟಲ್ಲಿ ನಡೆಯುವರಾಗಿ ಇದ್ದೀವಾ, ಅವಾಗ ನೋಡಿ ನಿಮ್ಮ ಜೀವಿತದಲ್ಲಿ ದೇವರು ಪ್ರತಿಫಲವನ್ನ ಹೆಚ್ಚಾಗಿ, ಹೇರಾಳವಾಗಿ, ಧಾರಾಳವಾಗಿ ನೀವು ಕಾಣುವಂತರಾಗಿ ಇರ್ತೀರಾ. ದೇವರಿಗೆ ಸ್ತೋತ್ರವಾಗಲಿ. ದೇವರ ವಾಕ್ಯದಲ್ಲಿ ಕೂಡ ಯೋಬು ಕೂಡ ಅದೇ ರೀತಿಯಾಗಿ ಹೇಳ್ತಾನೆ. ದೇವರ ವಾಕ್ಯದಲ್ಲಿ ಯೋಬನು ನೋಡಿದ ಯೋಬು 33ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ನೋಡ್ತೀವಿ, ಆತನು ಮನುಷ್ಯನಿಗೆ ಅವನ ಕೃತ್ಯದ ಫಲವನ್ನ ತೀರಿಸಿ ಬಿಡುವನು, ಪ್ರತಿಯೊಬ್ಬನು ತನ್ನ ನಡತೆಗೆ ತಕ್ಕಂತೆ ಅನುಭವಿಸುವನು. ಇಲ್ಲಿ ಹೇಳ್ತದೆ, ದೇವರು ಅವನ ಕೃತ್ಯದ ಫಲವನ್ನ ದೇವರು ತೀರಿಸಿ ಬಿಡುತ್ತಾರೆ. ಒಳ್ಳೆದಕ್ಕಾಗ್ಲಿ ಕೆಟ್ಟದಕ್ಕಾಗ್ಲಿ ಕೃತ್ಯದ ಫಲವನ್ನ. ಮತ್ತೆ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಪ್ರತಿಯೊಬ್ಬನ ನಡತೆಗೆ ತಕ್ಕ ಹಾಗೆ ಅನುಭವಿಸುವುದು. ತನ್ನ ನಡತೆ, ತನ್ನ ದಿನಸರಿ ಜೀವಿತ ಹೇಗಿದೆ, ಹೇಗೆ ನಾವು ಬಾಳ್ತಾ ಇದೀವಿ, ಯಾಕೆ, ಹೆಂಗೆ ಎಂಬುದಾಗಿ ಪ್ರತಿಯೊಬ್ಬೊಬ್ರು ಅದನ್ನ ಅಂದುಕೊಂಡು ಬಾಳುವರಾಗಿ ಇರಬೇಕಾಗಿ ಯೋಬು ಕೂಡ ಇಲ್ಲಿ ಎಚ್ಚರಿಸಿ ಹೇಳ್ತಾನೆ. ಅದೇ ರೀತಿಯಾಗಿ ನಾವು ನೋಡುವ ಪ್ರಕಾರ ಕೂಡ ಯೆರೆಮೀಯನು ಕೂಡ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಅವರ ಜೀವಿತದಲ್ಲಿ ಹೇಗೆ ದೇವರು ಕಾರ್ಯಗಳನ್ನ ಮಾಡ್ತಾರೆ, ದೇವರು ಅವರ ಪ್ರತಿಯೊಬ್ಬೊಬ್ಬರ ಕಾರ್ಯಗಳನ್ನ ಹೇಗೆಲ್ಲ ಆತನು ಕೊಡುವಾತನು ಕರ್ತನು ಆಗಿದ್ದಾನೆ. ದೇವರಿಗೆ ಸ್ತೋತ್ರ. ಯೆರೆಮೀಯನ ಬರೆದ ಪ್ರವಾದನ ಗ್ರಂಥ 17ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೇಳ್ತದೆ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮದ ಫಲವನ್ನ ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನ ಪರಿಶೋಧಿಸುವನಾಗಿ, ಇಂದ್ರಾದ್ರಿಗಳನ್ನ ಶೋಧಿಸುವನಾಗಿ ಇದ್ದೇನೆ. ನೋಡಿ, ದೇವರು ಹೃದಯಗಳನ್ನ ಪರಿಶೋಧಿಸುವ ದೇವರಾಗಿದ್ದಾರೆ. ಕರ್ಮದ ಫಲ, ಒಳ್ಳೆಯ ಫಲ ದೇವರು ಕೊಡುವಂತ ಕರ್ತನು ಆಗಿದ್ದಾನೆ. ಯೆರೆಮೀಯದಲ್ಲಿ ಹೇಳಿರೋ ಪ್ರಕಾರವಾಗಿ ನಿಶ್ಚಯವಾಗಲು ಪ್ರಿಯರಾದವರೇ, ನಿಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ದೇವರ ಪ್ರತಿಫಲವನ್ನ ಎದುರು ನೋಡಿ. ದೇವರ ಪ್ರತಿಫಲವನ್ನ ನೋಡ್ಬೇಕಂದ್ರೆ ನಿಶ್ಚಯವಾಗಲು ದೇವರು ನಿಶ್ಚಯ ಕಾರ್ಯಗಳನ್ನ ಮಾಡ್ತಾರೆ. ದೇವರಿಗೆ ಸ್ತೋತ್ರವಾಗಲಿ. ಯಾಕಂದ್ರೆ ಪ್ರಿಯರಾದವರು ಪ್ರತಿಯೊಬ್ಬೊಬ್ಬರು ಸಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ ಮತ್ತೆ ನಕಾರಾತ್ಮಕವಾಗಿ ಯೋಚನೆ ಮಾಡ್ತಾರೆ. ಹೇಗೆಂದ್ರೆ ನೋಡಿ, ಪಾಸಿಟಿವ್ ಥಿಂಕ್ ಮಾಡುವಾಗ ಪಾಸಿಟಿವ್ ಆಗಿ ನಡೆಯುವಂತದ್ದಾಗಿದೆ. ನೆಗೆಟಿವ್ ಥಿಂಗ್ಸ್ ಮಾಡಿ ಪಾಸಿಟಿವ್ ಮಾಡಕ್ ಹೋದ್ರೆ ಯಾವುದು ನಡೆಯೋದಿಲ್ಲ. ಅದಕ್ಕಾಗಿ ದೇವರು ಕೂಡ ಹೇಳ್ತಾರೆ, ನೀನು ಪಾಸಿಟಿವ್ ಆಗಿ ನಡೆದುಕೋ, ನಾನು ನಿನಗೆ ಪಾಸಿಟಿವ್ ಆಗಿರ್ತೀನಿ. ಹಂಗಂದ್ರೆ ಒಂದು ವಾಕ್ಯದಲ್ಲಿ ಹೇಳ್ತದೆ, ನೀನು ನಂಬಿಗಸ್ತನಾಗಿದ್ದರೆ ನಾನು ನಿನಗೆ ನಂಬಿಗಸ್ತನಾಗಿ ಇರುವೆನು, ನೀನು ನನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆದರೆ ನಿಶ್ಚಯವಾಗಲೂ ನನ್ನ ಹೆಜ್ಜೆಯ ಜಾಡು ನಿನ್ನ ಜಾರಕ್ಕೆ ಬಿಡದು ಎಂಬುದಾಗಿ ಹೇಳ್ತದೆ. ನೀನು ನನ್ನ ಪ್ರೀತಿಯಲ್ಲಿ ನಡೆಯುವನಾದರೆ
ನಿಶ್ಚಯವಾಗ್ಲೂ ನನ್ನ ಪ್ರೀತಿ ಎಂದಿಗೂ ನಿನ್ನನ್ನು ಮೋಸಗೊಳಿಸದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳ್ತಿದೆ. ಅದಕ್ಕಾಗಿ ನೋಡಿ ಯೇಸು ಸ್ವಾಮಿ ಕೂಡ ಹೇಳಿದ್ರು, ಆತನು ಮಹಿಮೆಯ ಸಿಂಹಾಸನದಲ್ಲಿ ಆತನು ದೇವದೂತರ ಸಂಗಡ ಬರುವಾಗ ಪ್ರತಿಫಲವನ್ನ ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯ 27ನೇ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ತನ್ನ ತಂದೆಯ ಪ್ರಭಾವದೊಡನೆ ತನ್ನ ದೂತರ ಸಮೇತವಾಗಿ ಬರುವನು. ಆವಾಗ ಆತನು ಪ್ರತಿಯೊಬ್ಬನ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನ ಕೊಡುವನು. ದೇವರು ಕೂಡ ಅದೇ ಹೇಳ್ತಾರೆ, ನಾನು ಬರುವಾಗ ಅವನವನ ನಡತೆಗೆ ತಕ್ಕ ಪ್ರತಿಫಲವನ್ನ ಕೊಡುವೆನು. ಆದ ಕಾರಣ ಪ್ರಿಯರಾದವರೇ, ಪ್ರತಿಫಲವನ್ನ ನೋಡುವಂಥದ್ದು ನಿಮ್ಮ ಪ್ರತಿಯೊಬ್ಬರ ಜೀವಿತದಲ್ಲಿ ಹೇಳುವುದೇನೆಂದ್ರೆ, ಕರ್ತನು ಕೊಡುವ ಪ್ರತಿಫಲ ನಿಶ್ಚಯವಾಗ್ಲೂ ಅದು ಕೊಟ್ಟೆ ಕೊಡ್ತಾರೆ. ಅದಕ್ಕಾಗಿ ಕಾದಿರಿ, ನಿರೀಕ್ಷೆಯಿಂದಿರಿ, ಭರವಸೆಯಿಂದಿರಿ. ಕಾಲ ಸಮೀಪಗಳು ಸ್ವಲ್ಪ ತಡವಾದರೂ ಯಾವುದೇ ತಪ್ಪಾದ ಕಾರ್ಯಗಳಿಗೆ ಹೋಗಬೇಡಿ. ನಿಶ್ಚಯವಾಗ್ಲೂ ದೇವರು ಮಾತು ಕಾರ್ಯಗಳನ್ನು ಮಾಡ್ತಾರೆ. ನಾವು ಪ್ರಾರ್ಥಿಸೋಣ. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದ್ದೀವಿ, ಕೊಂಡಾಡ್ತಾ ಇದ್ದೀವಿ, ಮಹಿಮೆ ಪಡಿಸ್ತಾ ಇದ್ದೀವಿ. ದೇವರೇ, ಸಮಯದಲ್ಲಿ ಹೇಳಿದ ಪ್ರಕಾರವಾಗಿ ದೇವರ ಪ್ರತಿಯೊಬ್ಬೊಬ್ಬರ ಮಕ್ಕಳಿಗೆ ದೇವರೇ ಅವರವರ ಕಾರ್ಯಗಳಲ್ಲಿ ದೇವರೇ ನೀನು ಪ್ರತಿಫಲವನ್ನ ಕೊಡ್ತೀನಿ ಅಂತ ಹೇಳಿದ್ಯಾ. ಹಾಗೆ ಪ್ರತಿಫಲವನ್ನ ಕೊಟ್ಟು ಈ ಮಕ್ಕಳನ್ನ ಆಶೀರ್ವಾದ ಮಾಡು ದೇವರೇ. ನಿನ್ನಿಂದ ಬರೋ ಪ್ರತಿಫಲ ಅದು ಶಾಶ್ವತವಾದದ್ದು. ಮನುಷ್ಯರಿಂದ ಬರುವಂತ ದೇವರ ಕಾರ್ಯಗಳು ಅದು ಎಂದಿಗೂ ಸ್ವಾಮಿ ಶಾಶ್ವತವಿಲ್ಲ. ಹಾಗೆ ದೇವರೇ ನೀನು ಆಶೀರ್ವದಿಸುವುದಕ್ಕಾಗಿ ಕೋಟಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಶ್ಚಯವಾಗಲೂ ನಿಮಗೆ ಒಂದು ಪ್ರತಿಫಲವನ್ನು ಇಟ್ಟಿದ್ದಾರೆ, ಅದನ್ನು ಪಡ್ಕೊಳ್ವಿರಿ ಈ ದಿನ. ಅದೇ ನಿಮ್ಮ ಜೀವಿತದಲ್ಲಿ ವಾಕ್ಯ ಹೇಳಲ್ಪಟ್ಟಿದೆ. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಶಲೋಮ್.